ನಮಸ್ತೇಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮಿ ನಮೋಸ್ತುತೆ. ಮಹಾಮಾಯೆಯಾದ ದೇವತೆಗಳಿಂದ ಪೂಜಿಸಲ್ಪಡುವ ಶಂಖಚಕ್ರ ಗದೆಯನ್ನು ಧರಿಸಿದ ಮಹಾಲಕ್ಷ್ಮೀ ದೇವಿಗೆ ನನ್ನ ನಮಸ್ಕಾರಗಳು. ಈ ಶ್ಲೋಕವನ್ನು ಪ್ರತಿದಿನ ಪಠಿಸಿದರೆ ಐಶ್ವರ್ಯ, ಶುಭ, ಶಾಂತಿ ಮತ್ತು ಸಮೃದ್ಧಿ ಲಭಿಸುತ್ತದೆ. ಸ್ನೇಹಿತರೆ, ಇಂದು ಶುಕ್ರವಾರ, ಲಕ್ಷ್ಮೀದೇವಿಯ ವಾರ. ಲಕ್ಷ್ಮೀದೇವಿಯು ಸ್ವಚ್ಛತೆ, ಪ್ರಾಮಾಣಿಕತೆ ಮತ್ತು ಭಕ್ತಿಯಿಂದ ಕೂಡಿರುವ ಮನೆಗಳಲ್ಲಿ ನೆಲೆಸುತ್ತಾಳೆ. ಮಹಿಳೆಯರನ್ನು ಗೌರವಿಸುವ, ಅತಿಥಿಗಳನ್ನು ಸತ್ಕರಿಸುವ, ಸತ್ಯ ಮಾತನಾಡುವ ಮತ್ತು ದಾನ ಧರ್ಮ ಮಾಡುವವರ ಮನೆಯಲ್ಲಿ ಲಕ್ಷ್ಮಿಯು ಸ್ಥಿರವಾಗಿರುತ್ತಾಳೆ. ದೀಪ ಬೆಳಗುವ, ಶಾಂತಿ ಇರುವ ಮತ್ತು ಕಾಯಕವೇ ಕೈಲಾಸ ಎಂದು ನಂಬುವವರ ಮನೆಯಲ್ಲಿ ಆಕೆ ವಾಸಿಸುತ್ತಾಳೆ. ಅಚ್ಚುಕಟ್ಟಾದ ಮತ್ತು ಸ್ವಚ್ಛವಾದ ಮನೆಯಲ್ಲಿ ಲಕ್ಷ್ಮಿ ನೆಲೆಸುತ್ತಾಳೆ. ಕಸ ಕೊಳಕು ಇರುವ ಮನೆಯಲ್ಲಿ ಆಕೆ ಇರುವುದಿಲ್ಲ. ಮನೆಯಲ್ಲಿ ಹೆಣ್ಣು ಮಕ್ಕಳು ಸಂತೋಷವಾಗಿದ್ದು ಅವರನ್ನು ಗೌರವಿಸುವ ಮನೆಗಳಲ್ಲಿ ಲಕ್ಷ್ಮೀದೇವಿಯ ಅವತಾರವಾದ ಸ್ತ್ರೀಯರ ಆಶೀರ್ವಾದವಿರುತ್ತದೆ. ದಾನ ಧರ್ಮ ಮಾಡುವ, ಸತ್ಯ ಮಾತನಾಡುವ ಮತ್ತು ಕಷ್ಟಪಟ್ಟು ದುಡಿಯುವವರ ಮನೆಯಲ್ಲಿ ಆಕೆ ಇರುತ್ತಾಳೆ. ನಿತ್ಯ ಪೂಜೆ, ಪುನಸ್ಕಾರ ಮತ್ತು ಶಾಂತಿಯುತ ವಾತಾವರಣವಿರುವ ಮನೆಯಲ್ಲಿ, ಧಾರ್ಮಿಕತೆ ತುಂಬಿರುವ ಮನೆಯಲ್ಲಿ ನೆಲೆಸಿರುತ್ತಾಳೆ. ಹಸುಗಳನ್ನು ಪೂಜಿಸುವ ಮತ್ತು ಗೌರವಿಸುವ ಸ್ಥಳಗಳಲ್ಲಿ ಲಕ್ಷ್ಮಿಯು ನೆಲೆಸುತ್ತಾಳೆ. ಒಟ್ಟಾರೆಯಾಗಿ ಧರ್ಮದ ಹಾದಿಯಲ್ಲಿ ನಡೆಯುವ ಮತ್ತು ಸಕಾರಾತ್ಮಕ ಶಕ್ತಿಯುಳ್ಳ ಮನೆ ಲಕ್ಷ್ಮಿಯ ನಿವಾಸ. ಸ್ನೇಹಿತರೆ, ಒಂದು ಪುಟ್ಟ ಪೌರಾಣಿಕ ಕಥೆ ಇದೆ, ದಯವಿಟ್ಟು ಆಲಿಸಿ. ಒಮ್ಮೆ ಲಕ್ಷ್ಮೀನಾರಾಯಣರು ಲೋಕ ಸಂಚಾರ ಮಾಡುತ್ತಾ ಭೂಮಿಗೆ ಬರುತ್ತಾರೆ. ಭೂಮಿಯಲ್ಲಿ ವಿಹರಿಸುತ್ತಾ ಇದ್ದಕ್ಕಿದ್ದಂತೆ ನಾರಾಯಣ ಮಹಾಲಕ್ಷ್ಮಿಯನ್ನು ಅಲ್ಲಿಯೇ ಒಂದೆಡೆ ನಿಲ್ಲುವಂತೆ ಹೇಳಿ ತಾನೊಬ್ಬನೇ ಮುಂದೆ ಹೋಗುತ್ತಾನೆ. ಯಾವ ಕಾರಣಕ್ಕೂ ನೀನು ಇಲ್ಲಿಂದ ಕದಲಬೇಡ ಎಂದು ಲಕ್ಷ್ಮಿಗೆ ತಾಕೀತು ಮಾಡಿರುತ್ತಾನೆ. ಆದರೆ ಚಂಚಲೆಯಾದ ಮಹಾಲಕ್ಷ್ಮಿ ನಾರಾಯಣ ಹೊರಟು ಹೋದ ನಂತರ ಕುತೂಹಲ ತಡೆಯಲಾಗದೆ ಅಲ್ಲಿಂದ ತಾನೂ ಹೊರಟು ಬಿಡುತ್ತಾಳೆ. ಭೂಮಿಯಲ್ಲಿ ಮುಂದೆ ನಡೆಯುತ್ತಾ ಒಂದು ಹೊಲಕ್ಕೆ ಬರುತ್ತಾಳೆ. ಅಲ್ಲಿ ಬೆಲ್ಲದ ಕಬ್ಬು ನೋಡಿ ಆಸೆಪಟ್ಟು ಅದನ್ನು ಕಿತ್ತು ತಿನ್ನುತ್ತಾಳೆ. ಅಲ್ಲಿ ಬೆಳೆದ ಹೂಗಳನ್ನು ಕಂಡು ಕಿತ್ತು ತನ್ನನ್ನು ಆ ಹೂಗಳಿಂದ ಸಿಂಗರಿಸಿಕೊಳ್ಳುತ್ತಾಳೆ. ಆ ಹೊತ್ತಿಗೆ ಅಲ್ಲಿಗೆ ಬರುವ ಮಹಾವಿಷ್ಣು ತನ್ನ ಮಾತನ್ನು ಮೀರಿ ಬಂದ ಲಕ್ಷ್ಮಿಯನ್ನು ಕಂಡು ಬೇಸರಪಡುತ್ತಾನೆ. ದೇವತೆಗಳು ಭೂಮಿಯ ಜನರಿಂದ ಏನಾದರೂ ಪಡೆದರೆ ಅವರೊಡನೆ ಕನಿಷ್ಠ 12 ವರ್ಷ ನೆಲೆಸಬೇಕಾಗುತ್ತದೆ. ನೀನು ಇದೇನು ಕೆಲಸ ಮಾಡಿಬಿಟ್ಟೆ ಎಂದು ವಿಷಾದಪಡುತ್ತಾನೆ ವಿಷ್ಣು. ನಿಯಮದಂತೆ ನೀನು ಮುಂದಿನ 12 ವರ್ಷ ಕಾಲ ಇಲ್ಲೇ ಈ ರೈತನ ಹೊಲದಲ್ಲಿ ನೆಲೆಸಿರಬೇಕು. ಅನಂತರವಷ್ಟೇ ನೀನು ವೈಕುಂಠಕ್ಕೆ ಮರಳಬಹುದು ಎಂದು ಹೇಳಿ ಹೊರಟು ಹೋಗುತ್ತಾನೆ. ಅದರಂತೆ ಮಹಾಲಕ್ಷ್ಮಿಯು ಆ ಬಡ ರೈತನ ಹೊಲ ಮನೆಯಲ್ಲಿಯೇ 12 ವರ್ಷಗಳ ಕಾಲ ನೆಲೆಸಿ ಬಿಡುತ್ತಾಳೆ. ಲಕ್ಷ್ಮಿ ನೆಲೆ ನಿಂತ ಸ್ಥಳದಲ್ಲಿ ಬಡತನ ಇರಲು ಸಾಧ್ಯವೇ? ರೈತನ ಹೊಲದಲ್ಲಿ ಬಂಗಾರದ ಬೆಳೆ ತುಂಬಿ ಹೋಗುತ್ತದೆ. ಆತ ಶ್ರೀಮಂತನಾಗುತ್ತಾನೆ. ಇದಕ್ಕೆಲ್ಲ ತನ್ನ ಹೊಲದಲ್ಲಿ ನೆಲೆಸಿರುವ ತಾಯಿ ಲಕ್ಷ್ಮಿಯೇ ಕಾರಣವೆಂದು ಅರಿತು ಪತ್ನಿಯೊಡನೆ ಆಕೆಯನ್ನು ಉಪಚರಿಸಿ ಪೂಜಿಸುತ್ತಾನೆ. ಹೀಗೆ 12 ವರ್ಷಗಳು ಕಳೆದು ಲಕ್ಷ್ಮಿ ವೈಕುಂಠಕ್ಕೆ ಮರಳುವ ದಿನ ಬರುತ್ತದೆ. ಸ್ವತಃ ಮಹಾವಿಷ್ಣುವೇ ಅವಳನ್ನು ಕರೆದೊಯ್ಯಲು ಬರುತ್ತಾನೆ. ಆದರೆ ರೈತನು, ಆತನ ಪತ್ನಿಯು, ಲಕ್ಷ್ಮಿ ನಮ್ಮ ತಾಯಿ, ನಾವು ಆಕೆಯನ್ನು ಕಳುಹಿಸಲಾರೆವು ಎಂದು ಹಠ ಹಿಡಿಯುತ್ತಾರೆ. ಅವರ ವಾತ್ಸಲ್ಯಕ್ಕೆ ಲಕ್ಷ್ಮೀನಾರಾಯಣರು ಕಟ್ಟು ಬೀಳುತ್ತಾರೆ. ಕೊನೆಗೆ ಅವರ ಪ್ರೀತಿಗೆ ಮಣಿಯುವ ನಾರಾಯಣ, ನಾಳೆ ಆಶ್ವಯುಜ ಕೃಷ್ಣ ತ್ರಯೋದಶಿ, ತನು ಮನ ಶುದ್ಧಿಯಿಂದ ಕಳಶದಲ್ಲಿ ಲಕ್ಷ್ಮಿಯನ್ನು ಆವಾಹಿಸಿ ಪೂಜಿಸಿದರೆ ಲಕ್ಷ್ಮಿ ತನ್ನ ಒಂದಂಶದಿಂದ ಸದಾ ನಿಮ್ಮೊಡನೆ ನೆಲೆಸುತ್ತಾಳೆ ಎಂದು ಹೇಳಿ ಲಕ್ಷ್ಮೀನಾರಾಯಣನು ಹೇಳುತ್ತಾನೆ. ಈ ದಿನ ಯಾರೆಲ್ಲರೂ ಶ್ರದ್ಧಾಭಕ್ತಿಯಿಂದ ಲಕ್ಷ್ಮೀ ಪೂಜೆ ಮಾಡುತ್ತಾರೋ ಅವರ ಸಂಪತ್ತು ವೃದ್ಧಿಯಾಗುತ್ತದೆ ಎಂದು ಭರವಸೆಯನ್ನ ನೀಡುತ್ತಾನೆ. ಧನತ್ರಯೋದಶಿಯ ದಿನ ಲಕ್ಷ್ಮೀ ಪೂಜೆ ಮಾಡುವ ರೂಢಿ ಶುರುವಾಗಿದ್ದು ಹೀಗೆ ಅನ್ನುತ್ತವೆ ಪುರಾಣ ಕಥೆಗಳು. ಆದ್ದರಿಂದ ಲೋಭದಿಂದಲ್ಲದೆ ಪ್ರೇಮದಿಂದ ಲಕ್ಷ್ಮೀದೇವಿಯನ್ನು ಪೂಜಿಸಿ ಆಶ್ವಯುಜ ತ್ರಯೋದಶಿಯಂದು ದೀಪದಾನ ಶ್ರೇಷ್ಠವೆನ್ನುತ್ತಾರೆ.
ಮಣ್ಣಿನ ಹಣತೆಗಳನ್ನು ಕೊಂಡು ದಾನ ನೀಡಿದರೆ ಸಣ್ಣ ಮಟ್ಟದ ಕುಶಲಕರ್ಮಿಕರಿಗೂ ಒಂದಷ್ಟು ವ್ಯಾಪಾರವಾಗುತ್ತದೆ. ನೀವು ದಾನ ನೀಡುವುದು ಎಲ್ಲ ಬಗೆಯಲ್ಲೂ ಸಾರ್ಥಕವೂ ಆಗುತ್ತದೆ. ಲಕ್ಷ್ಮಿಯನ್ನು ಪೂಜಿಸುವುದು ಎಂದರೆ ಸಂಪತ್ತನ್ನು ಗೌರವಿಸುವುದು ಎಂದು ಅರ್ಥ. ಶ್ರಮದ ದುಡಿಮೆಯ ಸಂಪತ್ತು ಮಾತ್ರವೇ ಗೌರವಕ್ಕೆ ಅರ್ಹವಾದದ್ದು. ಆದ್ದರಿಂದ ಶ್ರಮ ಮತ್ತು ಪ್ರಾಮಾಣಿಕವಾಗಿ ಗಳಿಸಿದ ಸಂಪತ್ತನ್ನು ಶ್ರದ್ಧೆಯಿಂದ ಪೂಜಿಸಿ. ಹೀಗೆ ಮಾಡಿದರೆ ಲಕ್ಷ್ಮಿ ನಿಮ್ಮೊಡನೆ ಮಾತ್ರವಲ್ಲದೆ ನಿಮ್ಮ ಕುಟುಂಬದ ಮುಂದಿನ 3 ತಲೆಮಾರುಗಳ ಕಾಲವೂ ನೆಲೆಸುವುದು ಖಚಿತ. ಇನ್ನು ಲಕ್ಷ್ಮಿಯನ್ನು ಒಲಿಸಿಕೊಳ್ಳುವುದು ಎಂದರೆ ಸುಲಭದ ಮಾತಲ್ಲ ಸ್ನೇಹಿತರೆ. ಲಕ್ಷ್ಮಿ ಎಂಬ ಹೆಸರಿಗೆ ಲಕ್ಷಣ ಎಂದು ಅರ್ಥ. ಶ್ರೀಮನ್ನಾರಾಯಣನ ಪತ್ನಿ ಲಕ್ಷ್ಮಿ ಸಂಪತ್ತಿನ ಅಧಿದೇವತೆ. ಲಕ್ಷ್ಮಿ ಯಾವ ಮನೆಯಲ್ಲಿ ನೆಲೆಸಿರುತ್ತಾಳೋ ಅಲ್ಲಿ ಸುಖ, ಸಂಪತ್ತು, ಸಮೃದ್ಧಿಯಿಂದ ತುಂಬಿರುತ್ತದೆ. ಆದರೆ ಲಕ್ಷ್ಮಿ ಚಂಚಲೆ. ಅವಳನ್ನು ಒಲಿಸಿಕೊಳ್ಳುವುದು ಸುಲಭದ ಮಾತಲ್ಲ. ಎಲ್ಲರೂ ಲಕ್ಷ್ಮೀ ಕೃಪಾ ಕಟಾಕ್ಷ ಬೇಕು ಎಂದು ಬಯಸುತ್ತಾರೆ. ಅದಕ್ಕಾಗಿ ಪೂಜೆ, ವ್ರತ, ಕಥೆಗಳನ್ನು ಮಾಡುತ್ತಾರೆ. ಲಕ್ಷ್ಮಿಯನ್ನು ಒಲಿಸಿಕೊಳ್ಳುವುದು ಎಷ್ಟು ಸುಲಭವೋ ಆಕೆಯನ್ನು ಉಳಿಸಿಕೊಳ್ಳುವುದು ಸುಲಭವಲ್ಲ. ದೇವಿಯನ್ನು ಒಲಿಸಿಕೊಳ್ಳಲು ಕೆಲವು ನಿಯಮಗಳು ಹಾಗೂ ಹಲವು ಪೂಜಾ ಕ್ರಮಗಳು ಇದೆ. ಅವುಗಳಲ್ಲಿ ಒಂದು ಪುಟ್ಟ ಕತೆ. ಆ ಕಾಲದಲ್ಲಿ ವಿಷ್ಣುವಿನ ಭಕ್ತನಾದ ಒಬ್ಬ ಬಡ ಬ್ರಾಹ್ಮಣ ಇದ್ದನು. ಹಗಲು ರಾತ್ರಿ ಕೂತಾಗ ನಿಂತಾಗ ನಡೆದಾಗ ಹೀಗೆ ಸದಾಕಾಲ ಹರಿನಾಮ ಸ್ಮರಣೆಯನ್ನೇ ತನ್ನ ಉಸಿರಾಗಿಸಿಕೊಂಡಿದ್ದನು. ಇವನ ಅಪರಿಮಿತವಾದ ಭಕ್ತಿ ವೈಕುಂಠದಲ್ಲಿದ್ದ ನಾರಾಯಣನಿಗೆ ಮೆಚ್ಚುಗೆಯಾಯಿತು. ಪ್ರಸನ್ನಗೊಂಡು ಲಕ್ಷ್ಮಿಗೆ ಹೇಳಿದನು, ದೇವಿ, ಆ ಬ್ರಾಹ್ಮಣ ನನ್ನ ಪರಮ ಭಕ್ತನಾಗಿದ್ದಾನೆ. ಮುಂಜಾನೆ ಎದ್ದಾಗಿನಿಂದ ರಾತ್ರಿ ಮಲಗುವ ತನಕ ಎಡೆಬಿಡದೆ ನನ್ನನ್ನೇ ಸ್ಮರಣೆ ಮಾಡುತ್ತಾನೆ. ಬಡವ, ಅವನ ಅಪೇಕ್ಷೆ ಏನಿದೆ ಕೇಳಿ ಅವನಿಗೆ ಕರುಣಿಸು ದೇವಿ ಎಂದು ಹೇಳಿದ. ಲಕ್ಷ್ಮಿ ಹೇಳಿದಳು, ಸ್ವಾಮಿ, ನಾನು ಆ ಬಡ ಬ್ರಾಹ್ಮಣನಿಗೆ ಒಲಿಯುವೆ. ಆದರೆ ಅವನು ನನ್ನನ್ನು ಭಕ್ತಿಯಿಂದ ಆರಾಧಿಸಿ ಪೂಜಿಸಿ ಕರೆದರೆ ಮಾತ್ರ ಹೋಗಬಹುದು. ನಿಮ್ಮನ್ನು ಕರೆಯುತ್ತಿದ್ದಾಗ ನಾನು ಹೋಗುವುದಿಲ್ಲ ಎಂದಳು. ಲಕ್ಷ್ಮಿಯ ಮಾತನ್ನು ಕೇಳಿದ ವಿಷ್ಣು ಅವನೇ ಒಂದು ಉಪಾಯ ಮಾಡಿ ಒಂದು ಬೆಳಗ್ಗೆ ಸಾಧು ವೇಷದಲ್ಲಿ ಭೂಮಿಗೆ ಇಳಿದು ಬಡ ಬ್ರಾಹ್ಮಣನ ಮನೆಗೆ ಬಂದನು. ಬ್ರಾಹ್ಮಣನಿಗೆ ಹೇಳಿದ, ಹೇ ಬ್ರಾಹ್ಮಣ, ನಿನ್ನ ದರಿದ್ರ ದೂರವಾಗಬೇಕು ಅಂದರೆ ನೀನು ನಿಮ್ಮ ಮನೆಯ ಸಮೀಪದಲ್ಲಿರುವ ಲಕ್ಷ್ಮೀನಾರಾಯಣ ದೇವಸ್ಥಾನಕ್ಕೆ ಮುಂಜಾನೆ ಹೋಗಬೇಕು. ಅಲ್ಲಿಗೆ ಪ್ರತಿದಿನ ಬೆಳಗ್ಗೆ ಒಬ್ಬ ಮಹಿಳೆ ಬರುತ್ತಾಳೆ. ಅವಳ ಬಳಿ ಹೋಗಿ ಅವಳನ್ನು ನಿನ್ನ ಮನೆಗೆ ಕರೆಯಬೇಕು. ಈ ರೀತಿ ಮಾಡಿದರೆ ಲಕ್ಷ್ಮಿ ನಿನ್ನ ಮನೆಯಲ್ಲಿ ಬಂದು ನೆಲೆಸುತ್ತಾಳೆ ಎಂದು ಹೇಳಿದನು. ಬ್ರಾಹ್ಮಣ ಆಶ್ಚರ್ಯದಿಂದ, ಏನು ಸ್ವಾಮಿ, ಇದೇನು ಹೇಳುತ್ತಿರುವಿರಿ? ಮಹಾಲಕ್ಷ್ಮಿ ನಮ್ಮ ಮನೆಗೆ ಬರುತ್ತಾಳಾ? ಅದು ಆ ತಾಯಿಯನ್ನು ನಾನು ಕರೆದರೆ ಬರುವುದು ನಿಜವೇ ಸ್ವಾಮಿ ಎಂದೆಲ್ಲ ನಡುಗುತ್ತಾ ಕೇಳಿದ. ಹೌದು, ನಿನ್ನ ಮನೆಗೆ ಬರುತ್ತಾಳೆ. ನೀನು ಪ್ರೀತಿ, ಮಮತೆ ಹಾಗೂ ಭಕ್ತಿಯಿಂದ ತಾಯಿಯನ್ನು ಕರೆದಂತೆ ಕರೆಯಬೇಕು. ನಿಮ್ಮ ಮನೆಗೆ ಬಂದು ನೆಲೆಸುತ್ತಾಳೆ ಎಂದು ಹೇಳಿ ಅದೃಶ್ಯನಾದನು. ಆ ಬ್ರಾಹ್ಮಣ ಸಾಧು ಹೇಳಿದಂತೆ ಮುಂಜಾನೆ ಎದ್ದು ನಿತ್ಯ ಕರ್ಮಗಳನ್ನು ಮುಗಿಸಿ ಮಹಾವಿಷ್ಣುವಿನ ಸ್ಮರಣೆ ಮಾಡುತ್ತಾ ಪೂಜೆ ಮಾಡಿ ಲಕ್ಷ್ಮೀನಾರಾಯಣ ಮಂದಿರಕ್ಕೆ ಬಂದನು. ಅಲ್ಲಿರುವ ಒಂದು ಮರದ ಸುತ್ತ ಕಟ್ಟಿದ ಕಟ್ಟೆಯ ಮೇಲೆ ಕಾಯುತ್ತಾ ಕುಳಿತನು. ಸ್ವಲ್ಪ ಹೊತ್ತಿಗೆ ತಲೆಯ ಮೇಲೆ ಮಣ್ಣಿನ ಬುಟ್ಟಿಯನ್ನು ಇಟ್ಟುಕೊಂಡು ಲಕ್ಷಣವಾದ ಒಬ್ಬ ಮಹಿಳೆ ಬರುತ್ತಿದ್ದಳು. ಬ್ರಾಹ್ಮಣ ದಡಬಡಿಸಿ ಮಹಿಳೆಯ ಬಳಿ ಹೋಗಿ, ಅಮ್ಮ, ತಾಯಿ, ನೀನು ನಮ್ಮ ಮನೆಗೆ ಬಾರಮ್ಮ ಎಂದು ಭಕ್ತಿ ಪ್ರೀತಿಯಿಂದ ಪ್ರಾರ್ಥಿಸಿ ಕರೆದನು. ಆಶ್ಚರ್ಯಗೊಂಡ ಮಹಾಲಕ್ಷ್ಮಿ ಯೋಚಿಸಿದಳು, ಇದು ವಿಷ್ಣುವಿನ ಮಾಯೆ ಅಲ್ಲದೆ ಮತ್ತೇನು? ಇದಕ್ಕಾಗಿ ನಾರಾಯಣ ಏನಾದರೂ ಉಪಾಯ ಮಾಡುತ್ತಿರುತ್ತಾರೆ ಎಂದುಕೊಂಡಳು. ಪ್ರಸನ್ನಳಾದ ಮಹಾಲಕ್ಷ್ಮಿ ಬ್ರಾಹ್ಮಣನಿಗೆ ಹೇಳಿದಳು, ಬ್ರಾಹ್ಮಣ, ನೀನು 16 ದಿನಗಳ ಲಕ್ಷ್ಮೀ ವ್ರತವನ್ನು ವಿಧಿವಿಧಾನದ ಪ್ರಕಾರ ಮಾಡಬೇಕು. ಅಮಾವಾಸ್ಯೆ ದಿನ ವ್ರತ ಸಂಕಲ್ಪ ಮಾಡಿ ಶುಕ್ಲ ಪಕ್ಷದಲ್ಲಿ ಪ್ರತಿದಿನ ಚಂದ್ರನಿಗೆ ಆರ್ಘ್ಯ ಕೊಡಬೇಕು. ಹೀಗೆ 16 ದಿನದ ವ್ರತಕತೆ ಮುಗಿದ ಮೇಲೆ 16ನೇ ದಿನ ಚಂದ್ರನಿಗೆ ಆರ್ಘ್ಯವನ್ನು ಕೊಟ್ಟು ಉತ್ತರ ದಿಕ್ಕಿನ ಕಡೆ ನೋಡುತ್ತಾ ನನ್ನನ್ನು ಕರೆದರೆ ನಾನು ಬರುತ್ತೇನೆ ಎಂದು ಮಾತು ಕೊಟ್ಟಳು.
ದೇವಿಯ ಮಾತಿನಂತೆ ಆ ಬ್ರಾಹ್ಮಣನು ಮನೆಗೆ ಬಂದು 16 ದಿನಗಳ ಕಾಲ ನೇಮದಿಂದ ಲಕ್ಷ್ಮೀ ವ್ರತವನ್ನು ಮಾಡಿದನು ಮತ್ತು ಚಂದ್ರನಿಗೆ ಆರ್ಘ್ಯವನ್ನು ಕೊಡುತ್ತಿದ್ದನು. 16ನೇ ದಿನ ಶ್ರದ್ಧೆಯಿಂದ ಪೂಜೆ, ನೈವೇದ್ಯ, ಆರತಿ, ನಮಸ್ಕಾರ, ಪ್ರಾರ್ಥನೆ ಮಾಡಿ ಚಂದ್ರನಿಗೆ ಆರ್ಘ್ಯ ಕೊಟ್ಟು ಉತ್ತರ ದಿಕ್ಕಿನ ಕಡೆ ಮುಖ ಮಾಡಿ ಕೈ ಮುಗಿದು ಲಕ್ಷ್ಮಿಯನ್ನು ಪ್ರಾರ್ಥಿಸಿ ತನ್ನ ಮನೆಗೆ ಬರುವಂತೆ ಕರೆದನು. ಲಕ್ಷ್ಮಿ ಕೊಟ್ಟ ಮಾತಿನಂತೆ ಬ್ರಾಹ್ಮಣನ ಮನೆಗೆ ಬಂದಳು. ಲಕ್ಷ್ಮಿ ಅವನ ಮನೆಗೆ ಕಾಲಿಟ್ಟ ದಿನದಿಂದಲೇ ಅವನ ಕಷ್ಟ ಕಾರ್ಪಣ್ಯಗಳೆಲ್ಲ ಕಳೆದು ಧನಧಾನ್ಯ ಸಮೃದ್ಧಿಯಿಂದ ಮನೆ ತುಂಬಿತು. ಈ ಪ್ರಕಾರ 16 ದಿನದ ಲಕ್ಷ್ಮೀ ವ್ರತವನ್ನು ಶ್ರದ್ಧಾಭಕ್ತಿಯಿಂದ ಮಾಡಿ ಲಕ್ಷ್ಮಿ ತಮ್ಮ ಮನೆಗೆ ಬರುವಂತೆ ಪ್ರಾರ್ಥಿಸಿ ಕರೆದಾಗ ಅವರಿಗೆ ಲಕ್ಷ್ಮಿ ಒಲಿದು ಬರುವಳು. ಲಕ್ಷ್ಮೀದೇವಿಯ ಕುರಿತಾದ ಯಾವುದೇ ವ್ರತ, ಕತೆ, ಪೂಜೆಯನ್ನು ಮಾಡುವಾಗ ಕೆಲವು ನಿಯಮಗಳು ಪಾಲಿಸಬೇಕು. ಮನೆಯನ್ನು ಸ್ವಚ್ಛವಾಗಿಟ್ಟುಕೊಳ್ಳಬೇಕು. ಬೆಳಗ್ಗೆ ಮನೆ ಮುಂದೆ ಗುಡಿಸಿ, ಸಾರಿಸಿ, ರಂಗೋಲಿ ಹಾಕಿ, ಹೊಸಿಲಿಗೆ ಅರಿಶಿನ ಕುಂಕುಮ ಏರಿಸಿ, ಹೂ ಇಟ್ಟು ಲಕ್ಷ್ಮಿಯನ್ನು ಸ್ವಾಗತಿಸಬೇಕು. ತುಳಸಿ ಗಿಡಕ್ಕೆ ನಿತ್ಯ ಬೆಳಗ್ಗೆ ಎದ್ದ ಕೂಡಲೇ ಸ್ನಾನ ತಕ್ಷಣ ಆಗದಿದ್ದರೂ ಶುಭ್ರವಾಗಿ ಕೈಕಾಲು ಮುಖ ತೊಳೆದು ಪುಟ್ಟ ಗಿಂಡಿಯಲ್ಲಿ ತುಳಸಿಗೆ ನೀರು ಹಾಕಿ ಅರಿಶಿನ ಕುಂಕುಮ ಏರಿಸಿ ಹೂ ಏರಿಸಬೇಕು. ಈ ಸಮಯದಲ್ಲಿ ನಮೋ ತುಳಸಿ ಕಲ್ಯಾಣಿ, ನಮೋ ವಿಷ್ಣುಪ್ರಿಯೆ, ಶುಭೇ, ನಮೋ ಮೋಕ್ಷಪ್ರದೇ ದೇವಿ ನಮಃ ಸಂಪತ್ಪ್ರದಾಯಿನಿ ಈ ಸ್ತೋತ್ರವನ್ನು ಹೇಳಬೇಕು. ಗೋಧೂಳಿ ಸಮಯಕ್ಕೆ ಲಕ್ಷ್ಮಿ ಮನೆಗೆ ಬರುವ ಸಮಯ. ಮನೆಯ ಒಳ ಹೊರಗೆ ಕಸ ಗುಡಿಸಬಾರದು. ಸಂಜೆ ಸಮಯ ಲಕ್ಷ್ಮಿಯನ್ನು ಪೂಜಿಸಿದರೆ ಒಳ್ಳೆಯದು. ಮುಸ್ಸಂಜೆ ಹೊತ್ತು ದೇವತೆಗಳು ಜಾಗೃತವಾಗಿರುವ ಸಮಯ. ಆ ಸಮಯ ಮನೆಯಲ್ಲಿ ಮಲಗಬಾರದು. ದೇವರ ಮುಂದೆ ದೀಪ ಹಚ್ಚಿ ನಮಸ್ಕರಿಸಿ ಭಜನೆ, ಸ್ತೋತ್ರ, ದೇವರ ನಾಮ ಪಠಣ ಮಾಡಬೇಕು. ಊಟ ತಿಂಡಿ ನಂತರ ಎಂಜಲು ಪಾತ್ರೆಗಳನ್ನು ಗುಡ್ಡೆ ಹಾಕಿ ಇಡಬಾರದು. ತೊಳೆದು ಸ್ವಚ್ಛಗೊಳಿಸಬೇಕು. ರಾತ್ರಿ ಎಲ್ಲರ ಊಟ ಮುಗಿದ ಮೇಲೆ ಪಾತ್ರೆ ಕ್ಲೀನ್ ಮಾಡಬೇಕೆಂದು ಎಲ್ಲವನ್ನು ಗುಡಿಸಿ ಸಾರಿಸಿದಂತೆ ಮಾಡದೆ ಪುಟ್ಟ ಬಟ್ಟಲಲ್ಲಾದರೂ ಸ್ವಲ್ಪ ಅನ್ನ ಇಟ್ಟು ಮುಚ್ಚಿಡಬೇಕು. ತಿಂಡಿ ಮಾಡಿದ್ದರೆ ಅದನ್ನೇ ಒಂದು ತುತ್ತಾದರೂ ಇಡಬೇಕು. ಮನೆಯಲ್ಲಿ ಎಲ್ಲೆಂದರಲ್ಲಿ ರಂಪ ಹರಡಿರಬಾರದು. ಎಂಜಲು ಪಾತ್ರೆಗಳನ್ನು ಹಾಗೆ ಇಟ್ಟರೆ ಶನಿ ಮತ್ತು ಚಂದ್ರನ ಕೋಪಕ್ಕೆ ಗುರಿಯಾಗುತ್ತಾರೆ. ರಾತ್ರಿ ಅಡಿಗೆ ಮನೆಯನ್ನು ಸ್ವಚ್ಛವಾಗಿಟ್ಟು ಮಲಗಬೇಕು. ಲಕ್ಷ್ಮಿ ರಾತ್ರಿ ಸಮಯದಲ್ಲಿ ಬಂದು ಆಹಾರ ತಿನ್ನುತ್ತಾಳೆ ಎಂಬ ಪ್ರತೀತಿ ಇದೆ. ಹಾಗಾಗಿ ಒಂದು ತುತ್ತು ಅನ್ನ ಮುಚ್ಚಿಟ್ಟು ಮಲಗಿರಬೇಕು. ಎಲ್ಲರ ಮನೆಯ ಗೃಹಿಣಿಯರಲ್ಲಿ ಲಕ್ಷ್ಮಿ, ಪಾರ್ವತಿ, ಸರಸ್ವತಿ ಇವರ ಅಂಶವಿರುತ್ತದೆ. ಆಕೆಯ ಕಣ್ಣಲ್ಲಿ ನೀರು ಹಾಕಿಸಬಾರದು. ಮನೆಯ ಹೆಣ್ಣು ಮಕ್ಕಳನ್ನು ಸಂತೋಷದಿಂದ ನೋಡಿಕೊಳ್ಳಬೇಕು. ಪರಸ್ತ್ರೀಯರನ್ನು ಗೌರವಿಸಬೇಕು. ಮನೆಯಲ್ಲಿ ಗಂಟೆ ಶಬ್ದ ಇರಬೇಕು. ಮನೆಯಲ್ಲಿ ಜಗಳ, ಕಿರುಚಾಟ, ಕೂಗಾಟ ಇರಬಾರದು. ಅಡಿಗೆ ಮನೆಯಲ್ಲಿ ಅಕ್ಕಿ, ದವಸ, ಧಾನ್ಯಗಳು ತುಂಬಿದ ಡಬ್ಬಿ ಇಡಬೇಕು. ಖಾಲಿ ಡಬ್ಬಿಗಳನ್ನು ಎದುರಿಗೆ ಕಾಣುವಂತೆ ಇಡಬಾರದು. ಸಾಮಾನು ಖಾಲಿಯಾಗಿದೆ ಎಂದು ಹೇಳದೆ ತುಂಬಿದೆ ಎಂದು ಹೇಳಬೇಕು. ಹಾಲು, ಮೊಸರು ಇರಬೇಕು. ದೇವರ ಮುಂದೆ ಪಂಚಪಾತ್ರೆಯಲ್ಲಿ ನೀರು ಇರಬೇಕು. ಹೆಣ್ಣು ಮಕ್ಕಳು ತಲೆ ಕೆದರಿಕೊಂಡು ಓಡಾಡಬಾರದು. ತಲೆ ಕೆದರಿಕೊಂಡು ಮನೆ ಮುಂದೆ ಕೂರಬಾರದು. ಹಣೆಗೆ ಚಿಕ್ಕದಾದರೂ ಅರಿಶಿನ ಕುಂಕುಮ ಇಟ್ಟುಕೊಳ್ಳಬೇಕು. ಒಡಕು ಬಳೆಗಳನ್ನು ಹಾಕಿದ ಕೈಗಳಿಂದ ಮನೆಯ ಗಂಡಸರಿಗೆ ನೀರು ಕೊಡುವುದಾಗಲಿ ಬಡಿಸುವುದಾಗಲಿ ಮಾಡಬಾರದು. ಅದು ಅವರಿಗೆ ಶ್ರೇಯಸ್ಸಲ್ಲ. ಸಾರು, ಹುಳಿ, ಪಲ್ಯ, ಗೊಜ್ಜು, ಚಟ್ನಿ ಯಾವುದೇ ಪದಾರ್ಥಕ್ಕೆ ಒಗ್ಗರಣೆ ಹಾಕಿ ಬಡಿಸಬೇಕು. ತಂಗಳನ್ನ, ಮಕ್ಕಳು ಬಿಟ್ಟ ಎಂಜಲು ವೇಸ್ಟ್ ಆಗುತ್ತದೆ ಎಂದು ಇಂತಹ ಆಹಾರ ಕೊಡಬಾರದು. ಮನೆಯ ಗಂಡಸರ ಮೇಲೆ ಪ್ರೀತಿ, ಗೌರವ ಇರಬೇಕು. ಇವತ್ತಿನ ಕಾಲ ಹೆಣ್ಮಹ, ಗಂಡಸರು, ಹೆಂಗಸರು ಸಮ ಎಂದು ಚಿಕ್ಕ ಮಕ್ಕಳ ಎಲ್ಲ ಕೆಲಸಗಳನ್ನು ಹಾಗೂ ಮನೆ ಒಳಗಿನ ಕೆಲವು ಕೆಲಸಗಳನ್ನು, ಕಸ, ಮುಸುರೆ, ಪಾತ್ರೆ ತೊಳೆಸುವುದು, ಒಳ ಉಡುಪುಗಳನ್ನು ಒಣ ಹಾಕಿಸುವುದು ತರವಲ್ಲ. ಸೂಕ್ಷ್ಮವಾದ 10 ಹಲವು ವಿಷಯಗಳನ್ನು ನಿಮ್ಮ ಮನದಲ್ಲಿಟ್ಟುಕೊಂಡು ಪಾಲಿಸಿ. ಇವತ್ತಿನ ಕಾಲ ಅಂತೆ ಕಂತೆ ಏನಂತೆ ಎಂದು ಮಾಡಿಸಬಾರದು. ನಮ್ಮ ಸಂಸ್ಕಾರ ನಮ್ಮದು. ಮನೆಯ ಅಭಿವೃದ್ಧಿ ಆಗಬೇಕು ಎಂದರೆ ಇವುಗಳನ್ನು ಪಾಲಿಸಬೇಕು. ಲಕ್ಷ್ಮೀ ಪೂಜೆ ಅಥವಾ ಯಾವುದೇ ವ್ರತಕತೆ ಪೂಜೆ ಮಾಡಿದರೂ ಎಲ್ಲ ರೀತಿ ತ್ರಿಶಕ್ತಿ ದೇವಿಯರು ಲಕ್ಷ್ಮಿ, ಪಾರ್ವತಿ, ಸರಸ್ವತಿ ಸ್ವರೂಪವೇ ಆಗಿದ್ದು ಭಕ್ತಿಯಿಂದ ಕರೆದರೆ ಓಡೋಡಿ ಬರುವರು. ನಮಸ್ತೇಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮಿ ನಮೋಸ್ತುತೆ. ಸ್ನೇಹಿತರೆ, ಇದಾಗಿತ್ತು ಇಂದಿನ ಪುರಾಣ ಕಥೆಗಳು.
ಈ ಶ್ಲೋಕವನ್ನು ಪ್ರತಿದಿನ ಭಕ್ತಿಯಿಂದ ಪಠಿಸಿದರೆ ಜೀವನದಲ್ಲಿ ಐಶ್ವರ್ಯ, ಶಾಂತಿ ಮತ್ತು ಸೌಭಾಗ್ಯ ಹೆಚ್ಚುತ್ತದೆ ಎಂದು ನಂಬಲಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಹಂಚಿಕೊಳ್ಳಿ ಮತ್ತು ಇಂತಹ ಇನ್ನಷ್ಟು ಭಕ್ತಿಯ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದು ಮರೆಯಬೇಡಿ. ಧನ್ಯವಾದಗಳು. ಶ್ರೀ ಮಹಾಲಕ್ಷ್ಮೀ ದೇವಿಯ ಕೃಪೆ ನಿಮ್ಮ ಮೇಲಿರಲಿ.